ಕಂಡಲ್ಲಿ ಕಸ ಹಾಕೋರ ವಿರುದ್ಧ ಈಗ ಜಿಬಿಎ ಒಂದು ಹೊಸ ಅಭಿಯಾನಕ್ಕೆ ಮುಂದಾಗಿದೆ. ಕಂಡಲ್ಲಿ ಏನಾದರೂ ಕಸ ಹಾಕಿದ್ರೆ ಆ ವಿಡಿಯೋವನ್ನ ಇಟ್ಟು ತಮ್ಮ ಮನೆ ಮುಂದೆ ಕಸವನ್ನ ತಂದು ಸುರಿಯುವಂತ ಒಂದು ಅಭಿಯಾನವನ್ನ ಆರಂಭ ಮಾಡಿತ್ತು. ಆದ್ರೆ ಈ ರೀತಿಯಾಗಿ ಮಾಡೋದಿಲ್ಲ, ದಯವಿಟ್ಟು ನಿಮ್ಮ ಕಸವನ್ನ ನಿಮ್ಮ ಮನೆಯ ಮುಂದೆ ಪ್ರತ್ಯೇಕವಾಗಿ ಇಡಿ ಅನ್ನುವಂತ ಒಂದಷ್ಟು ಮನವಿಗಳನ್ನ ಕೂಡ ಮಾಡಿಕೊಂಡಿದೆ. ಇದಕ್ಕೆ ಸಂಬಂಧಪಟ್ಟಂತ ಡೀಟೇಲ್ಸ್ ಇದೆ, ನೋಡ್ಕೊಂಡ್ ಬನ್ನಿ. ರಸ್ತೆ ಬದಿ ಕಸ ಹಾಕುವವರೇ ಹುಷಾರ್, ನಿಮ್ಮ ಮನೆ ಮುಂದೆ ಕಸ ಹಾಕೋದು ಫೇಕ್ಸ್. ಸಿಲಿಕಾನ್ ಸಿಟಿ ಅಂತ ಹೆಸರು ಪಡೆದಿರುವಂತಹ ಬೆಂಗಳೂರು ಗಬ್ಬೆದ್ದು ನಾಡ್ತಾ ಇದೆ. ಮನೆಯಲ್ಲಿರುವಂತಹ ಕಸವನ್ನೆಲ್ಲ ಕೆಲವರು ರಸ್ತೆಗೆ ಎಸೆತಾ ಇದ್ದಾರೆ. ಇನ್ನು ಕೆಲವರು ತಮ್ಮ ಮನೆಯ ಗಲೀಜನ್ನೆಲ್ಲ ಕಂಡ ಕಡೆಗೆ ಬಿಸಾಡಿ ಹೋಗ್ತಿದ್ದಾರೆ. ಹೀಗೆ ರಸ್ತೆ ಬದಿ ಕಸ ಹಾಕುವವರ ವಿರುದ್ಧ ಜಿಬಿಎ ಸಮರ ಸಾರಿದೆ. ರಸ್ತೆ ಬದಿ ಕಸ ಹಾಕುವವರ ಮನೆ ಮುಂದೆಯೇ ಕಸವನ್ನ ಸುರಿತಾ ಇದೆ. ಜಿಬಿಎ ಗಾಡಿಗೆ ಕಸ ಹಾಕುವ ಬದಲು ಎಲ್ಲೆಂದರಲ್ಲಿ ಕಸವನ್ನು ಹಾಕುವವರಿಗೆ ಜಿಬಿಎ ಬಿಸಿ ಮುಟ್ಟಿಸ್ತಾ ಇದೆ. ಬೇಕಾಬಿಟ್ಟಿಯಾಗಿ ಕಸ ಹಾಕುವವರ ವಿಡಿಯೋ ಮಾಡಿ ಸಾಕ್ಷ್ಯ ಸಮೇತ ಅವರ ಮನೆ ಮುಂದೆ ಕಸವನ್ನು ಹಾಕ್ತಿದೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಈ ನಡೆಗೆ ಭಾರಿ ಮೆಚ್ಚುಗೆ ವ್ಯಕ್ತವಾಗ್ತಿದೆ. ಆದ್ರೆ ಜಿಬಿಎ ನಡೆಗೆ ಕೆಲವೆಡೆ ಆಕ್ರೋಶವೂ ಕೂಡ ಭುಗಿಲೆದ್ದಿದೆ. ಕಸದ ಹಬ್ಬಕ್ಕೆ ಶಾಸಕ ಸಿಕೆ ರಾಮಮೂರ್ತಿ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಕ್ರಮ ಓಕೆ, ಆದ್ರೆ ಕಸದ ಹಬ್ಬ ಯಾಕೆ? ಇದರಲ್ಲೂ ಕೂಡ ಕಸವನ್ನ ಯಾರು ರೋಡಲ್ಲಿ ಹಾಕ್ತಾರೆ ಇದ್ರ ಬಗ್ಗೆ ದಂಡ ಹಾಕೋದಕ್ಕೆ ಮಾರ್ಷಲ್ಸ್ಗಳಿದ್ದಾರೆ, ಹಿಡ್ಕೊಳ್ಳಿ ಮಾಡಲಿ. ಆದರೆ ಕಸನ ತಗೊಂಡು ಮನೆ ಬಾಗಿಲು ಹಾಕುವಂಥ ಹಬ್ಬ ಅಂತ ನಾನು ಲೈಫಲ್ಲಿ ಯಾವತ್ತೂ ಅವ್ರಿಗೆ ಕೇಳಿಲ್ಲ. ಏನು ಯಾವ ಆಗ್ತಲಿದೆ ಇದು? ಯಾರೋ ಮಾಡೋ ತಪ್ಪಿಗೆ ಯಾರ್ದೋ ಮನೆ ಮುಂದೆ ಕಸ ಹಾಕೋದಕ್ಕೆ ಏನಿದೆ ಅಧಿಕಾರ, ಏನಿದೆ ಅವರಿಗೆ? ಒಂದು ವಾರ್ಡ್ಗೆ 8 ಕಸದ ಗಾಡಿ ಸಾಕಾಗುತ್ತಾ? ಉದಾಹರಣೆಗೆ ಒಂದು ವಾರ್ಡ್ಗೆ ನೀವು 6, 8, 10, 12 ಆಟೋ ಕೊಡ್ತೀರಾ. ನೀವು ಇವತ್ತು ಪ್ಲಾನ್ ಮಾಡಬೇಕು ಎಷ್ಟು ಆಟೋಗಳು ಬೇಕು ಅಂತ. ನನ್ನ ಪ್ರಕಾರ ಕನಿಷ್ಠ 25 ಆಟೋ ಒಂದೊಂದು ವಾರ್ಡ್ಗಳಿಗೆ ಬೇಕು. ಆಟೋ ಸಣ್ಣ 3 ಕಾಂಪ್ಯಾಕ್ಟ್ ಕೊಡ್ತೀರಾ, 2 ವೇಸ್ಟ್ ವೇಸ್ಟಿಗೆ ಕೊಡ್ತೀರಾ, 1 ಡ್ರೈ ವೇಸ್ಟಿಗೆ ಕೊಡ್ತೀರಾ. ಆದರೆ 1 ಕಾಂಪ್ಯಾಕ್ಟ್ರು ಎಕ್ಸ್ಟ್ರಾ ಕೊಡಬೇಕು, ಇಲ್ಲ 2 ಕಾಂಪ್ಯಾಕ್ಟ್ ಎಕ್ಸ್ಟ್ರಾ ಕೊಟ್ಟು 5 ಕಾಂಪ್ಯಾಕ್ಟು ಒಂದು ವಾರ್ಡಿಗೆ ಕೊಡುವಂಥ ಕೆಲಸವನ್ನು ಮಾಡಬೇಕು. ಪೌರ ಕಾರ್ಮಿಕರ ಸಂಖ್ಯೆಯು ಕಡಿಮೆ ಇದೆ. ಪೌರ ಕಾರ್ಮಿಕರು ಇವತ್ತು ಕಡಿಮೆ ಇದ್ದಾರೆ. ಒಂದೊಂದು ಪೌರ ಕಾರ್ಮಿಕರಿಗೆ 2 ಕಿಲೋಮೀಟ್ರ್, ನಿಮಗೆ ಈ ಕಡೆಗೆ 1 ಕಿಲೋಮೀಟ್ರ್ ಅಂತೆ, ಆ ಕಡೆಗೆ 1 ಕಿಲೋಮೀಟ್ರು, 2 ಕಿಲೋಮೀಟ್ರ್ ಕಸ ಗುಡಿಸ್ಬೇಕು ಅಂತಂತಂದರೆ ಅವ್ರ ಕೈಲಿ ಆಗುತ್ತಾ? ಆನ್ ರೆಕಾರ್ಡಲ್ಲಿ ಇವತ್ತು ಅರ್ಧ ಕಿಲೋಮೀಟ್ರ್ ಅವ್ರು ಕಸ ಗುಡಿಸಲ್ಲ. ನೀವು ಇದಕ್ಕೆ ಪರ್ಯಾಯ ಮಾಡಬೇಕು, ಸಾಕಷ್ಟು ವೆಹಿಕಲ್ ಕೊಡಬೇಕು, ಮತ್ತು ಪೌರ ಕಾರ್ಮಿಕರು ತುಂಬಿಸುವಂಥ ಕೆಲಸವನ್ನು ಮಾಡಬೇಕು. ಸರಿಯಾದ ಸಮಯಕ್ಕೆ ಕಸದ ಗಾಡಿ ಬರುತ್ತಿಲ್ಲ. ಟೈಮಿಂಗ್ ಬೆಳಗ್ಗೆ ಏನೋ 6:30, 7 ಗಂಟೆ ಬರ್ತಾರೆ. ವಿಸಲ್ ಊದಬೇಕು. ಎಲ್ಲೆಲ್ಲಿ ತಿಕ್ಲಿ ಪಾಪ್ಯುಲೇಟ್ ಏರಿಯಾ ಇದೆ, ಸಣ್ಣ ಮನೆಗಳಿದೆ, ಜನ ಮನೆ ಕೆಲಸಕ್ಕೆ ಹೋಗ್ತಾರೆ. ನೀವು ಕರೆಕ್ಟ್ ಟೈಮ್ಗೆ ಆಟೋ ಟಿಪ್ಪರ್ ಬಂದಿಲ್ಲ ಅಂದರೆ ರೋಡಿಗೆ ಕಸ ತಗೊಂಬಂದು ಹಾಕ್ತಾರೆ. ಸರಿಯಾದ ಸಮಯಕ್ಕೆ ಅವ್ರಿಗೆ ಹೋಗಿ ಕಲೆಕ್ಟ್ ಮಾಡ್ತು ಅಂದರೆ ಎವ್ರಿ ಡೇ ಒಂದೇ ಸಮಯಕ್ಕೆ ಹೋಯ್ತು ಅಂತಂತಂದರೆ ಜನ ಕಸ ಕೊಡ್ತಾರೆ. ನೋಡಿದ್ರಲ್ಲ, ಜಿಬಿಎ ಕಸದ ಹಬ್ಬ ಮಾಡ್ತಿರೋದೇನೋ ಸರಿ ಇದೆ, ಆದರೆ ಜನರ ಸಮಸ್ಯೆಗಳನ್ನು ಕೂಡ ಬಗೆಹರಿಸಬೇಕಾಗಿದೆ. ದೀಪ್ತಿ ತೋಳ್ಪಾಡಿ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಕಂಡಲ್ಲಿ ಕಸ ಹಾಕೋರ ವಿರುದ್ಧ ಈಗ ಜಿಬಿಎ ಒಂದು ಹೊಸ ಅಭಿಯಾನಕ್ಕೆ ಮುಂದಾಗಿದೆ. ಕಂಡಲ್ಲಿ ಏನಾದರೂ ಕಸ ಹಾಕಿದ್ರೆ ಆ ವಿಡಿಯೋವನ್ನ ಇಟ್ಟು ತಮ್ಮ ಮನೆ ಮುಂದೆ ಕಸವನ್ನ ತಂದು ಸುರಿಯುವಂತ ಒಂದು ಅಭಿಯಾನವನ್ನ ಆರಂಭ ಮಾಡಿತ್ತು. ಆದ್ರೆ ಈ ರೀತಿಯಾಗಿ ಮಾಡೋದಿಲ್ಲ, ದಯವಿಟ್ಟು ನಿಮ್ಮ ಕಸವನ್ನ ನಿಮ್ಮ ಮನೆಯ ಮುಂದೆ ಪ್ರತ್ಯೇಕವಾಗಿ ಇಡಿ ಅನ್ನುವಂತ ಒಂದಷ್ಟು ಮನವಿಗಳನ್ನ ಕೂಡ ಮಾಡಿಕೊಂಡಿದೆ. ಇದಕ್ಕೆ ಸಂಬಂಧಪಟ್ಟಂತ ಡೀಟೇಲ್ಸ್ ಇದೆ, ನೋಡ್ಕೊಂಡ್ ಬನ್ನಿ. ರಸ್ತೆ ಬದಿ ಕಸ ಹಾಕುವವರೇ ಹುಷಾರ್, ನಿಮ್ಮ ಮನೆ ಮುಂದೆ ಕಸ ಹಾಕೋದು ಫೇಕ್ಸ್. ಸಿಲಿಕಾನ್ ಸಿಟಿ ಅಂತ ಹೆಸರು ಪಡೆದಿರುವಂತಹ ಬೆಂಗಳೂರು ಗಬ್ಬೆದ್ದು ನಾಡ್ತಾ ಇದೆ. ಮನೆಯಲ್ಲಿರುವಂತಹ ಕಸವನ್ನೆಲ್ಲ ಕೆಲವರು ರಸ್ತೆಗೆ ಎಸೆತಾ ಇದ್ದಾರೆ. ಇನ್ನು ಕೆಲವರು ತಮ್ಮ ಮನೆಯ ಗಲೀಜನ್ನೆಲ್ಲ ಕಂಡ ಕಡೆಗೆ ಬಿಸಾಡಿ ಹೋಗ್ತಿದ್ದಾರೆ. ಹೀಗೆ ರಸ್ತೆ ಬದಿ ಕಸ ಹಾಕುವವರ ವಿರುದ್ಧ ಜಿಬಿಎ ಸಮರ ಸಾರಿದೆ. ರಸ್ತೆ ಬದಿ ಕಸ ಹಾಕುವವರ ಮನೆ ಮುಂದೆಯೇ ಕಸವನ್ನ ಸುರಿತಾ ಇದೆ. ಜಿಬಿಎ ಗಾಡಿಗೆ ಕಸ ಹಾಕುವ ಬದಲು ಎಲ್ಲೆಂದರಲ್ಲಿ ಕಸವನ್ನು ಹಾಕುವವರಿಗೆ ಜಿಬಿಎ ಬಿಸಿ ಮುಟ್ಟಿಸ್ತಾ ಇದೆ.
ಬೇಕಾಬಿಟ್ಟಿಯಾಗಿ ಕಸ ಹಾಕುವವರ ವಿಡಿಯೋ ಮಾಡಿ ಸಾಕ್ಷ್ಯ ಸಮೇತ ಅವರ ಮನೆ ಮುಂದೆ ಕಸವನ್ನ ಹಾಕ್ತಿದೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಈ ನಡೆಗೆ ಭಾರಿ ಮೆಚ್ಚುಗೆ ವ್ಯಕ್ತವಾಗ್ತಿದೆ. ಆದ್ರೆ ಜಿಬಿಎ ನಡೆಗೆ ಕೆಲವೆಡೆ ಆಕ್ರೋಶವೂ ಕೂಡ ಭುಗಿಲೆದ್ದಿದೆ. ಕಸದ ಹಬ್ಬಕ್ಕೆ ಶಾಸಕ ಸಿಕೆ ರಾಮಮೂರ್ತಿ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಕ್ರಮ ಓಕೆ, ಆದ್ರೆ ಕಸದ ಹಬ್ಬ ಯಾಕೆ? ಇದರಲ್ಲೂ ಕೂಡ ಕಸವನ್ನು ಯಾರು ರೋಡಲ್ಲಿ ಹಾಕ್ತಾರೆ ಇದ್ರ ಬಗ್ಗೆ ದಂಡ ಹಾಕೋದಕ್ಕೆ ಮಾರ್ಷಲ್ಸ್ಗಳಿದ್ದಾರೆ, ಹಿಡ್ಕೊಳ್ಳಿ ಮಾಡಲಿ. ಆದರೆ ಕಸನ ತೊಗೊಂಡು ಮನೆ ಬಾಗಿಲು ಹಾಕುವಂಥ ಹಬ್ಬ ಅಂತ ನಾನು ಲೈಫಲ್ಲಿ ಯಾವತ್ತೂ ಅವ್ರಿಗೆ ಕೇಳಿಲ್ಲ. ಏನು ಯಾವ ಆಗ್ತಲಿದೆ ಇದು? ಯಾರೋ ಮಾಡೋ ತಪ್ಪಿಗೆ ಯಾರ್ದೋ ಮನೆ ಮುಂದೆ ಕಸ ಹಾಕೋದಕ್ಕೆ ಏನಿದೆ ಅಧಿಕಾರ, ಏನಿದೆ ಅವರಿಗೆ? ಒಂದು ವಾರ್ಡ್ಗೆ 8 ಕಸದ ಗಾಡಿ ಸಾಕಾಗುತ್ತಾ? ಉದಾಹರಣೆಗೆ ಒಂದು ವಾರ್ಡ್ಗೆ ನೀವು 6, 8, 10, 12 ಆಟೋ ಕೊಡ್ತೀರಾ. ನೀವು ಇವತ್ತು ಪ್ಲಾನ್ ಮಾಡಬೇಕು ಎಷ್ಟು ಆಟೋಗಳು ಬೇಕು ಅಂತ. ನನ್ನ ಪ್ರಕಾರ ಕನಿಷ್ಠ 25 ಆಟೋ ನನಗೆ ಒಂದೊಂದು ವಾರ್ಡ್ಗಳಿಗೆ ಬೇಕು. ಆಟೋ ಸಣ್ಣ 3 ಕಾಂಪ್ಯಾಕ್ಟ್ ಕೊಡ್ತೀರಾ, 2 ವೇಸ್ಟ್ ವೇಸ್ಟಿಗೆ ಕೊಡ್ತೀರಾ, 1 ಡ್ರೈ ವೇಸ್ಟಿಗೆ ಕೊಡ್ತೀರಾ. ಆದರೆ 1 ಕಾಂಪ್ಯಾಕ್ಟ್ರು ಎಕ್ಸ್ಟ್ರಾ ಕೊಡಬೇಕು, ಇಲ್ಲ 2 ಕಾಂಪ್ಯಾಕ್ಟ್ ಎಕ್ಸ್ಟ್ರಾ ಕೊಟ್ಟು 5 ಕಾಂಪ್ಯಾಕ್ಟು ಒಂದು ವಾರ್ಡಿಗೆ ಕೊಡುವಂಥ ಕೆಲಸವನ್ನು ಮಾಡಬೇಕು. ಪೌರ ಕಾರ್ಮಿಕರ ಸಂಖ್ಯೆಯು ಕಡಿಮೆ ಇದೆ. ಪೌರ ಕಾರ್ಮಿಕರು ಇವತ್ತು ಕಡಿಮೆ ಇದ್ದಾರೆ. ಒಂದೊಂದು ಪೌರ ಕಾರ್ಮಿಕರಿಗೆ 2 ಕಿಲೋಮೀಟ್ರ್, ನಿಮಗೆ ಈ ಕಡೆಗೆ 1 ಕಿಲೋಮೀಟ್ರ್ ಅಂತೆ, ಆ ಕಡೆಗೆ 1 ಕಿಲೋಮೀಟ್ರು, 2 ಕಿಲೋಮೀಟ್ರ್ ಕಸ ಗುಡಿಸ್ಬೇಕು ಅಂತಂತಂದರೆ ಅವ್ರ ಕೈಲಿ ಆಗುತ್ತಾ? ಆನ್ ರೆಕಾರ್ಡಲ್ಲಿ ಇವತ್ತು ಅರ್ಧ ಕಿಲೋಮೀಟ್ರ್ ಅವ್ರು ಕಸ ಗುಡಿಸಲ್ಲ. ನೀವು ಇದಕ್ಕೆ ಪರ್ಯಾಯ ಮಾಡಬೇಕು, ಸಾಕಷ್ಟು ವೆಹಿಕಲ್ ಕೊಡಬೇಕು, ಮತ್ತು ಪೌರ ಕಾರ್ಮಿಕರು ತುಂಬಿಸುವಂಥ ಕೆಲಸವನ್ನು ಮಾಡಬೇಕು. ಸರಿಯಾದ ಸಮಯಕ್ಕೆ ಕಸದ ಗಾಡಿ ಬರುತ್ತಿಲ್ಲ. ಟೈಮಿಂಗ್ ಬೆಳಗ್ಗೆ ಏನೋ 6:30, 7 ಗಂಟೆ ಬರ್ತಾರೆ. ವಿಸಲ್ ಊದಬೇಕು. ಎಲ್ಲೆಲ್ಲಿ ತಿಕ್ಲಿ ಪಾಪ್ಯುಲೇಟ್ ಏರಿಯಾ ಇದೆ, ಸಣ್ಣ ಮನೆಗಳಿದೆ, ಜನ ಮನೆ ಕೆಲಸಕ್ಕೆ ಹೋಗ್ತಾರೆ. ನೀವು ಕರೆಕ್ಟ್ ಟೈಮ್ಗೆ ಆಟೋ ಟಿಪ್ಪರ್ ಬಂದಿಲ್ಲ ಅಂದರೆ ರೋಡಿಗೆ ಕಸ ತೊಗೊಂಬಂದು ಹಾಕ್ತಾರೆ. ಸರಿಯಾದ ಸಮಯಕ್ಕೆ ಅವ್ರಿಗೆ ಹೋಗಿ ಕಲೆಕ್ಟ್ ಮಾಡ್ತು ಅಂದರೆ ಎವ್ರಿ ಡೇ ಒಂದೇ ಸಮಯಕ್ಕೆ ಹೋಯ್ತು ಅಂತಂತಂದರೆ ಜನ ಕಸ ಕೊಡ್ತಾರೆ. ನೋಡಿದ್ರಲ್ಲ, ಜಿಬಿಎ ಕಸದ ಹಬ್ಬ ಮಾಡ್ತಿರೋದೇನೋ ಸರಿ ಇದೆ, ಆದರೆ ಜನರ ಸಮಸ್ಯೆಗಳನ್ನು ಕೂಡ ಬಗೆಹರಿಸಬೇಕಾಗಿದೆ. ದೀಪ್ತಿ ತೋಳ್ಪಾಡಿ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಕಂಡಲ್ಲಿ ಕಸ ಹಾಕೋರ ವಿರುದ್ಧ ಈಗ ಜಿಬಿಎ ಒಂದು ಹೊಸ ಅಭಿಯಾನಕ್ಕೆ ಮುಂದಾಗಿದೆ. ಕಂಡಲ್ಲಿ ಏನಾದರೂ ಕಸ ಹಾಕಿದ್ರೆ ಆ ವಿಡಿಯೋವನ್ನ ಇಟ್ಟು ತಮ್ಮ ಮನೆ ಮುಂದೆ ಕಸವನ್ನ ತಂದು ಸುರಿಯುವಂತ ಒಂದು ಅಭಿಯಾನವನ್ನ ಆರಂಭ ಮಾಡಿತ್ತು. ಆದ್ರೆ ಈ ರೀತಿಯಾಗಿ ಮಾಡೋದಿಲ್ಲ. ದಯವಿಟ್ಟು ನಿಮ್ಮ ಕಸವನ್ನ ನಿಮ್ಮ ಮನೆಯ ಮುಂದೆ ಪ್ರತ್ಯೇಕವಾಗಿ ಇಡಿ ಅನ್ನುವಂತ ಒಂದಷ್ಟು ಮನವಿಗಳನ್ನ ಕೂಡ ಮಾಡ್ಕೊಂಡಿದೆ. ಇದಕ್ಕೆ ಸಂಬಂಧಪಟ್ಟಂತ ಡೀಟೇಲ್ಸ್ ಇದೆ, ನೋಡ್ಕೊಂಡ್ಬನ್ನಿ. ರಸ್ತೆ ಬದಿ ಕಸ ಹಾಕುವವರೇ ಹುಷಾರ್. ನಿಮ್ಮ ಮನೆ ಮುಂದೆ ಕಸ ಹಾಕೋದು ಫೇಕ್ಸ್. ಸಿಲಿಕಾನ್ ಸಿಟಿ ಅಂತ ಹೆಸರು ಪಡೆದಿರುವಂತಹ ಬೆಂಗಳೂರು ಕಬ್ಬೆದ್ದು ನಾಡ್ತಾ ಇದೆ. ಮನೆಯಲ್ಲಿರುವಂತಹ ಕಸವನ್ನೆಲ್ಲ ಕೆಲವರು ರಸ್ತೆಗೆ ಎಸೆತಾ ಇದ್ದಾರೆ. ಇನ್ನು ಕೆಲವರು ತಮ್ಮ ಮನೆಯ ಗಲೀಜನ್ನೆಲ್ಲ ಕಂಡ ಕಡೆಗೆ ಬಿಸಾಡಿ ಹೋಗ್ತಿದ್ದಾರೆ. ಹೀಗೆ ರಸ್ತೆ ಬದಿ ಕಸ ಹಾಕುವವರ ವಿರುದ್ಧ ಜಿಬಿಎ ಸಮರ ಸಾರಿದೆ. ರಸ್ತೆ ಬದಿ ಕಸ ಹಾಕುವವರ ಮನೆ ಮುಂದೆಯೇ ಕಸವನ್ನ ಸುರಿತಾ ಇದೆ. ಜಿಬಿಎ ಗಾಡಿಗೆ ಕಸ ಹಾಕುವ ಬದಲು ಎಲ್ಲೆಂದರಲ್ಲಿ ಕಸವನ್ನ ಹಾಕುವವರಿಗೆ ಜಿಬಿಎ ಬಿಸಿ ಮುಟ್ಟಿಸ್ತಾ ಇದೆ. ಬೇಕಾಬಿಟ್ಟಿಯಾಗಿ ಕಸ ಹಾಕುವವರ ವಿಡಿಯೋ ಮಾಡಿ ಸಾಕ್ಷ್ಯ ಸಮೇತ ಅವರ ಮನೆ ಮುಂದೆ ಕಸವನ್ನ ಹಾಕ್ತಿದೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಈ ನಡೆಗೆ ಭಾರಿ ಮೆಚ್ಚುಗೆ ವ್ಯಕ್ತವಾಗ್ತಿದೆ. ಆದ್ರೆ ಜಿಬಿಎ ನಡೆಗೆ ಕೆಲವೆಡೆ ಆಕ್ರೋಶವೂ ಕೂಡ ಭುಗಿಲೆದ್ದಿದೆ. ಕಸದ ಹಬ್ಬಕ್ಕೆ ಶಾಸಕ ಸಿಕೆ ರಾಮಮೂರ್ತಿ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಕ್ರಮ ಓಕೆ, ಆದ್ರೆ ಕಸದ ಹಬ್ಬ ಯಾಕೆ? ಇದರಲ್ಲೂ ಕೂಡ ಕಸವನ್ನು ಯಾರು ರೋಡಲ್ಲಿ ಹಾಕ್ತಾರೆ ಇದ್ರ ಬಗ್ಗೆ ದಂಡ ಹಾಕೋದಕ್ಕೆ ಮಾರ್ಷಲ್ಸ್ಗಳಿದ್ದಾರೆ, ಹಿಡ್ಕೊಳ್ಳಿ ಮಾಡಲಿ. ಆದರೆ ಕಸನ ತೊಗೊಂಡು ಮನೆ ಬಾಗಿಲು ಹಾಕುವಂಥ ಹಬ್ಬ ಅಂತ ನಾನು ಲೈಫಲ್ಲಿ ಯಾವತ್ತೂ ಅವ್ರಿಗೆ ಕೇಳಿಲ್ಲ. ಏನು ಯಾವ ಆಗ್ತಲಿದೆ ಇದು? ಯಾರೋ ಮಾಡೋ ತಪ್ಪಿಗೆ ಯಾರ್ದೋ ಮನೆ ಮುಂದೆ ಕಸ ಹಾಕೋದಕ್ಕೆ ಏನಿದೆ ಅಧಿಕಾರ, ಏನಿದೆ ಅವರಿಗೆ? ಒಂದು ವಾರ್ಡ್ಗೆ 8 ಕಸದ ಗಾಡಿ ಸಾಕಾಗುತ್ತಾ? ಉದಾಹರಣೆಗೆ ಒಂದು ವಾರ್ಡ್ಗೆ ನೀವು 6, 8, 10, 12 ಆಟೋ ಕೊಡ್ತೀರಾ. ನೀವು ಇವತ್ತು ಪ್ಲಾನ್ ಮಾಡಬೇಕು ಎಷ್ಟು ಆಟೋಗಳು ಬೇಕು ಅಂತ. ನನ್ನ ಪ್ರಕಾರ ಕನಿಷ್ಠ 25 ಆಟೋ ನನಗೆ ಒಂದೊಂದು ವಾರ್ಡ್ಗಳಿಗೆ ಬೇಕು. ಆಟೋ ಸಣ್ಣ 3 ಕಾಂಪ್ಯಾಕ್ಟ್ ಕೊಡ್ತೀರಾ, 2 ವೇಸ್ಟ್ ವೇಸ್ಟಿಗೆ ಕೊಡ್ತೀರಾ, 1 ಡ್ರೈ ವೇಸ್ಟಿಗೆ ಕೊಡ್ತೀರಾ. ಆದರೆ 1 ಕಾಂಪ್ಯಾಕ್ಟ್ರು ಎಕ್ಸ್ಟ್ರಾ ಕೊಡಬೇಕು, ಇಲ್ಲ 2 ಕಾಂಪ್ಯಾಕ್ಟ್ ಎಕ್ಸ್ಟ್ರಾ ಕೊಟ್ಟು 5 ಕಾಂಪ್ಯಾಕ್ಟು ಒಂದು ವಾರ್ಡಿಗೆ ಕೊಡುವಂಥ ಕೆಲಸವನ್ನು ಮಾಡಬೇಕು.
ಪೌರ ಕಾರ್ಮಿಕರ ಸಂಖ್ಯೆಯೂ ಕಡಿಮೆ ಇದೆ. ಪೌರ ಕಾರ್ಮಿಕರು ಇವತ್ತು ಕಡಿಮೆ ಇದ್ದಾರೆ. ಒಂದೊಂದು ಪೌರ ಕಾರ್ಮಿಕರಿಗೆ 2 ಕಿಲೋಮೀಟ್ರ್, ನಿಮಗೆ ಈ ಕಡೆಗೆ 1 ಕಿಲೋಮೀಟ್ರ್ ಅಂತೆ, ಆ ಕಡೆಗೆ 1 ಕಿಲೋಮೀಟ್ರು, 2 ಕಿಲೋಮೀಟ್ರ್ ಕಸ ಗುಡಿಸ್ಬೇಕು ಅಂತಂತಂದರೆ ಅವ್ರ ಕೈಲಿ ಆಗುತ್ತಾ? ಆನ್ ರೆಕಾರ್ಡಲ್ಲಿ ಇವತ್ತು ಅರ್ಧ ಕಿಲೋಮೀಟ್ರ್ ಅವ್ರು ಕಸ ಗುಡಿಸಲ್ಲ. ನೀವು ಇದಕ್ಕೆ ಪರ್ಯಾಯ ಮಾಡಬೇಕು, ಸಾಕಷ್ಟು ವೆಹಿಕಲ್ ಕೊಡಬೇಕು, ಮತ್ತು ಪೌರ ಕಾರ್ಮಿಕರು ತುಂಬಿಸುವಂಥ ಕೆಲಸವನ್ನು ಮಾಡಬೇಕು. ಸರಿಯಾದ ಸಮಯಕ್ಕೆ ಕಸದ ಗಾಡಿ ಬರುತ್ತಿಲ್ಲ. ಟೈಮಿಂಗ್ ಬೆಳಗ್ಗೆ ಏನೋ 6:15 7 ಗಂಟೆ ಬರ್ತಾರೆ. ವಿಸಲ್ ಊದಬೇಕು. ಎಲ್ಲೆಲ್ಲಿ ತಿಕ್ಲಿ ಪಾಪ್ಯುಲೇಟ್ ಏರಿಯಾ ಇದೆ, ಸಣ್ಣ ಮನೆಗಳಿದೆ, ಜನ ಮನೆ ಕೆಲಸಕ್ಕೆ ಹೋಗ್ತಾರೆ. ನೀವು ಕರೆಕ್ಟ್ ಟೈಮ್ಗೆ ಆಟೋ ಟಿಪ್ಪರ್ ಬಂದಿಲ್ಲ ಅಂದರೆ ರೋಡಿಗೆ ಕಸ ತಗೊಂಬಂದು ಹಾಕ್ತಾರೆ. ಸರಿಯಾದ ಸಮಯಕ್ಕೆ ಅವ್ರಿಗೆ ಹೋಗಿ ಕಲೆಕ್ಟ್ ಮಾಡ್ತು ಅಂದರೆ ಎವ್ರಿ ಡೇ ಒಂದೇ ಸಮಯಕ್ಕೆ ಹೋಯ್ತು ಅಂತಂತಂದರೆ ಜನ ಕಸ ಕೊಡ್ತಾರೆ. ನೋಡಿದ್ರಲ್ಲ, ಜಿಬಿಎ ಕಸದ ಹಬ್ಬ ಮಾಡ್ತಿರೋದೇನೋ ಸರಿ ಇದೆ, ಆದರೆ ಜನರ ಸಮಸ್ಯೆಗಳನ್ನು ಕೂಡ ಬಗೆಹರಿಸಬೇಕಾಗಿದೆ.